ಹಾಯ್ ಆಲ್, ಇದು ಸಂಡೇ ವ್ಲಾಗ್. ಸೊ ಈ ವ್ಲಾಗಲ್ಲಿ ನಾನು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಈ ವ್ಲಾಗ್ನ ಅಪ್ಡೇಟ್ ಮಾಡಿದ್ದೀನಿ. ಸೊ ಇದಕ್ಕೆ ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ ಮ್ಯಾರಿನೇಟ್ ಮಾಡೋಕ್ಕೆ ಅರಿಶಿನ ಪೌಡ್ರು, ಚಿಲ್ಲಿ ಪೌಡರ್, ಸೊ 1 ಸ್ಪೂನು, ಸೊ ಗರಂ ಮಸಾಲ, ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಒಂದು 5 ಮಿನಿಟ್ಸ್ ಹಂಗೆ ಕ್ಲೋಸ್ ಮಾಡಿ ಬಿಟ್ಬಿಡಿ. ಆವಾಗ ಆ ಮಸಾಲೆ ಎಲ್ಲ ಒಳಗಡೆ ಇಟ್ಕೊಳ್ಳುತ್ತೆ. ಅದಾದಮೇಲೆ ಒಂದು ಬೌಲಷ್ಟು ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಲೆಮನ್ನ ಸ್ವಲ್ಪ ಹಿಂಡಿದ್ದೀನಿ, ಯಾಕಂದರೆ ಇನ್ನೊಂದು ಲೆಮನ್ ಬಂದುಬಿಟ್ಟು ನಾವು ಫ್ರೈಗೆ ಯೂಸ್ ಮಾಡಬೇಕು. ಇದಕ್ಕೆ ಒಂದು ಬಾಣಲಿ ತೊಗೊಂಡು ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ, ಡೀಪ್ ಫ್ರೈ. ಸೊ ಅದು ಕ್ರಿಸ್ಪಿ ಇದ್ದರೆ ಅದಕ್ಕೆ ಚಿಕನ್ ಮೇಲೆ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಸೊ ಬಿರಿಯಾನಿಗೆಲ್ಲ ನಾನು ಮಾಡೋ ಸ್ಟೈಲ್ ಇದೇನೆ. ಸೊ ಇದಕ್ಕೆ ಸ್ವಲ್ಪ ಪುದೀನ, ಈರುಳ್ಳಿ, ಫ್ರೈ ಮಾಡಿರೋಂಥ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಟ್ಟಿದ್ದೀನಿ. ಸೊ ಇನ್ನೊಂದು ಪಾತ್ರೆ ತೊಗೊಂಡು ಸೊ ಇದಕ್ಕೆ ಸ್ಪೈಸಸ್, ಬಿರಿಯಾನಿ ಸ್ಪೈಸಸ್ ಏನಿದೆ ಅದನ್ನು ಹಾಕಿ ಆಯಿಲು, ಈರುಳ್ಳಿ, ಪುದೀನ ಚೆನ್ನಾಗಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಏನೂ ಬೇಡ, ಎಲ್ಲನೂ ನಾವು ಮಸಾಲೆದಲ್ಲಿ ಹಾಕಿದ್ದೀವಿ ಮ್ಯಾರಿನೇಟ್ ಮಾಡೋದ್ರಲ್ಲಿ. ಸೊ ಚಿಕನ್ ಹಾಕಿ ಸ್ವಲ್ಪ ಟೊಮೆಟೊ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತು. ಸೊ ಇವಾಗ ನಾನು 3 ಗ್ಲಾಸಷ್ಟು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಸೊ ಅಳತೆ ಪ್ರಕಾರ ಚೆನ್ನಾಗಿ ಅದು ವಾಶ್ ಮಾಡಿಬಿಟ್ಟು ನೀರು ಕುದಿಯುವಾಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಆಗಿದೆ. ಸೊ ಸ್ವಲ್ಪ ಹೊತ್ತು ಅದು ಬೇಯಕ್ಕೆ ಇಟ್ಬಿಡೋಣ. ಸೊ ದಮ್ ಕೊಡಬೇಕು. ದಮ್ ಕೊಟ್ಟಾದಮೇಲೆ ಈ ಥರ ಆಗಿದೆ. ಸೊ ಇದನ್ನು ನಾನು ಕ್ಲೋಸ್ ಮಾಡಿಬಿಟ್ಟು ಇದ್ರ ಮೇಲೆ ಮುಚ್ಚಿಬಿಡ್ತೀನಿ. ಸೊ ಆವಾಗ ಇನ್ನೂ ಸ್ವಲ್ಪ ನೀರು ಏನೇನಿದೆಯೋ ಅದೆಲ್ಲ ಕ್ಲೀನಾಗಿ ಹಿಂಡುತ್ತೆ. ಇನ್ನೊಂದು ಕಡೆ ಲಿವರ್ ಪೆಪ್ಪರ್ ಚಿಕನ್ ಮಾಡ್ಕೊಂಡಿದ್ದೀನಿ, ಪೆಪ್ಪರ್ ಫ್ರೈ. ಚಿಕನ್ ಬಿರಿಯಾನಿನೂ ರೆಡಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿತ್ತು ಒಟ್ಟಿನಲ್ಲಿ. ಆದರೆ